ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿ ಮತ್ತು ಇಂಡಿ ಅಲಿಯನ್ಸ್ನ ಮತಗಳ್ಳತನದ ಆರೋಪ ಸಂಸತ್ನಲ್ಲಿ ರೋಡ್ನಲ್ಲಿ ಪ್ರದರ್ಶನ ಕೊಡ್ತಾ ಈಗ ಬಿಹಾರದ ಚುನಾವಣೆಗೆ ಎಂಟ್ರಿ ಕೊಟ್ಟಿದೆ. ಸದ್ಯ ಬಿಹಾರದಲ್ಲಿ ಯಾತ್ರೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಸೊ ನಾವೀಗ ಈ ಮತಗಳ್ಳತನದ ಡ್ರಾಮಾ ಹೇಗೆ ಬಯಲಾಯಿತು ಮತ್ತು ಹೇಗೆ ಇವರ ಕಳ್ಳಾಟದಲ್ಲಿ ಸಿಕ್ಕಾಕೊಂಡ್ರು ಇದೆಲ್ಲವನ್ನು ಕೂಡ ನೋಡೋಣ. ಜೊತೆಗೆ ಚುನಾವಣಾ ಆಯೋಗ ಈಗ ಕೊಟ್ಟಿರುವಂತಹ ಒಂದು ಸ್ಫೋಟಕ ಹೇಳಿಕೆ ಹಾಗೂ ಅವರು ಕೊಟ್ಟಿರುವಂತಹ ಸಾಕ್ಷಿಗಳು ಮತ್ತು ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ಬಿಹಾರದಲ್ಲಿ ಸೋಲುಪಿಕೊಂಡ್ರಾ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಚರ್ಚೆಯನ್ನು ಮಾಡೋಣ. ವೀಕ್ಷಕರೇ, ಕಾಂಗ್ರೆಸ್ ಹಾಗೂ ಇಂಡಿ ಅಲಿಯನ್ಸ್ ಮಾಡ್ತಿರುವಂತಹ ಮತಗಳ್ಳತನ ನಿಜವಾಗ್ಲೂ ನಡೆದಿದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮೊದಲು ಕಮೆಂಟ್ ಮಾಡಿ ಹೇಳಿ. ನೀವು ಆಲ್ರೆಡಿ ನೋಡ್ತಾ ಇರ್ತೀರ, ರಾಹುಲ್ ಗಾಂಧಿಯವರು ಬಿಟ್ಟು ಬಿಡದೆ ಚುನಾವಣಾ ಆಯೋಗದ ಬೆನ್ನು ಬಿದ್ದಿದ್ದಾರೆ. ಮತಗಳ್ಳತನ ಆಗಿದೆ ಅಂತ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ನವರು ದೆಹಲಿಯ ಚುನಾವಣಾ ಆಯೋಗದ ಗೇಟಿನ ಮೇಲೆ ಅಂಟಿಸಿರುವಂತಹ ಈ ವಾಲ್ ಪೋಸ್ಟನ್ನು ಕೂಡ ನೀವು ನೋಡಿರಬಹುದು. ಮತಗಳ್ಳತನ ಕಚೇರಿ ಮುಂದಿದೆ, ಇಲ್ಲಿ ಮತಗಳ್ಳತನವನ್ನು ಸುಗಮವಾಗಿ ಮಾಡಲಾಗುವುದು ಅಂತ ದೆಹಲಿಯ ಯುವ ಕಾಂಗ್ರೆಸ್ ಪೋಸ್ಟನ್ನು ಹಾಕಿದ್ದಾರೆ. ಇವರ ಉದ್ದೇಶ ಇಷ್ಟೇ, ಮತಗಳ್ಳತನ ಆಗಿದೆ, ಇದನ್ನು ಜನರ ತಲೆಗೆ ತುಂಬಬೇಕು ಅನ್ನೋದು. ಅದಕ್ಕಾಗಿ ಈಗ ಬಿಹಾರದಲ್ಲಿ ಯಾತ್ರೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ಈ ಯಾತ್ರೆಯನ್ನು ಸಾಸಾರಾಮ್ನಿಂದ ಆರಂಭಿಸ್ತಾರೆ. ಬಿಹಾರ ವಿಧಾನಸಭೆಗೂ ಮುನ್ನ ಈ ಯಾತ್ರೆ ಆರಂಭ ಆಗ್ತಾ ಇದೆ. ಮುಂದಿನ 15 ದಿನಗಳಲ್ಲಿ 25 ಜಿಲ್ಲೆಗಳಿಗೆ ತೆರಳಿ SIR ವಿರುದ್ಧ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಲಾಲು ಪ್ರಸಾದ್ ಯಾದವ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಗಿಯಾಗ್ತಾರೆ. ಈ ವೋಟರ್ ಅಧಿಕಾರದ ಯಾತ್ರೆಯಿಂದ ಜನರಿಗೆ ಇವರು ಏನನ್ನು ಹೇಳೋಕೆ ಹೊರಟಿದ್ದಾರೆ? ಹಾಗಾದರೆ ಅದಕ್ಕಿಂತ ಇನ್ನೊಂದು ಮಜವಾದ ಕತೆ ಇದೆ ನೋಡಿ. ರ್ಯಾಲಿಯಲ್ಲಿ ಇವರದ್ದೇ ಜನಗಳು ಇವರದ್ದೇ ಮಾತನ್ನು ಕೇಳೋಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಡಿಯೋವನ್ನು ಒಮ್ಮೆ ನೋಡ್ಬಿಡಿ. देखो तुम ऐसा पुकारना, मैं आपको बोलता हूँ, सुनना है सुनो, नहीं तो नहीं सुनने वाले बाहर जाओ. 10 लोग भी रहे तो मैं भाषण करूंगा, इसका कोई ये नहीं है. यहाँ पर हम सुनने के लिए भाइयों. ಪಾಪ ಖರ್ಗೆ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ಬೆವರು ಇಳಿಸ್ಕೊಂಡು ಮಾತಾಡ್ತಾ ಇದ್ದಾರೆ, ಆದರೆ ಯಾರೂ ಕೂಡ ಸರಿಯಾಗಿ ಕೇಳ್ತಾನೆ ಇಲ್ಲ. ಆ ಕೋಪದಲ್ಲಿ ಖರ್ಗೆ ಸಾಹೇಬರು ಹೇಳ್ತಾರೆ, ಕೇಳೋ ಹಾಗಿದ್ರೆ ಕೇಳಿ, ಇಲ್ಲ ಅಂದರೆ ಎದ್ದು ಹೋಗಿ ಅಂತ. ಪಾಪ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ತಮ್ಮದೇ ರ್ಯಾಲಿಯಲ್ಲಿ ತಮ್ಮದೇ ಜನರು ತಮ್ಮದೇ ಮಾತನ್ನು ಕೇಳೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ ಹೇಗೆ ತಡ್ಕೊಳ್ಬೇಕಾ ಜೀವ? ಕಾಂಗ್ರೆಸ್ನಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ. ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಭಾಷಣ ಕೇಳುವಾಗಲೂ ಹೀಗೆ ತುಂಬ ಸಲ ನಡೆದಿದ್ದಿದೆ. ಇದರ ಮಧ್ಯೆ ಇನ್ನೊಂದು ಡ್ರಾಮಾ ಕೂಡ ಆಗಿದೆ ನೋಡಿ. ಈ ಸಮಾವೇಶದಲ್ಲಿ ಕೆಲವರನ್ನು ಹೀಗೆ ಮುಂದೆ ಕರೆಸ್ಕೊಳ್ಳಲಾಗುತ್ತೆ. ಯಾಕಂದರೆ ಇವರೆಲ್ಲರ ವೋಟರ್ ಲಿಸ್ಟ್ನಲ್ಲಿ ಏರ್ಪೇರ್ ಆಗಿದೆ ಅಂತ ಅವರನ್ನು ಕರೆಸಿ ಫೋಟೋ ತೆಗೆಸ್ಕೊಳ್ಬೇಕಿತ್ತು. ಹೀಗೆ ಫೋಟೋ ತೆಗೆಸಿಕೊಂಡ ಕೂಡಲೇ, ಅಂದರೆ ಯಾವಾಗ ಮಹಾಗಠಬಂಧನದ ಫೋಟೋವನ್ನು ತೆಗೆಸ್ಕೊಳ್ಬೇಕು ಅಂತಾಯ್ತೋ ತಕ್ಷಣ ಅವರನ್ನು ಪಕ್ಕಕ್ಕೆ ಸೇರಿಸ್ತಾರೆ. ಒಂಥರ ಯೂಸ್ ಆ್ಯಂಡ್ ಥ್ರೋ ಅಂತಾರಲ್ಲ ಹಾಗೆ. ಕಾಂಗ್ರೆಸ್ ಮಾಡೋದೇ ಹೀಗಲ್ವೇ? ರಾಹುಲ್ ಗಾಂಧಿಯವರು ಇವಾಗ ಬಂದು ಹೇಳ್ತಾ ಇದ್ದಾರೆ, ಮಹಾರಾಷ್ಟ್ರದ ಮತದಾರರ ಲಿಸ್ಟ್ನಲ್ಲಿ 1 ಕೋಟಿ ಮತದಾರರು ಇದ್ದಕ್ಕಿದ್ದಂತೆ ಜಾಸ್ತಿ ಆಗಿದ್ದಾರೆ ಮತ್ತು ಇಲ್ಲಿ ಮತಗಳ್ಳತನ ಆಗಿದೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ ಅವರ ಮಾತನ್ನ. इलेक्शन कमीशन ने महाराष्ट्र में जादू से 1 करोड़ नए वोटर पैदा कर दिए. लोकसभा में और विधानसभा में 1 करोड़ वोटरों का फर्क था. और भाई और बहनों, जहां भी ये नए वोटर आए वहां पर बीजेपी का ಇಲ್ಲಿ ಮಜಾ ಏನಂತ ನೋಡಿ.
ಮಹಾರಾಷ್ಟ್ರದಲ್ಲಿ ಜಾದುವಿನಂತೆ ಲೋಕಸಭಾ ಹಾಗೂ ವಿಧಾನಸಭಾ ಮಧ್ಯದಲ್ಲಿ ಮತದಾರರ ಸಂಖ್ಯೆ 1 ಕೋಟಿ ಹೆಚ್ಚಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಈ ಮೂಲಕ ರಾಹುಲ್ ಗಾಂಧಿ ಅವರು ಅವರೇ ತೋಡಿಕೊಂಡ ಗುಂಡಿಯಲ್ಲಿ ಅವರೇ ಬಿದ್ದುಬಿಟ್ರು ಪಾಪ. ಇದೇ ರಾಹುಲ್ ಗಾಂಧಿ ಹಿಂದೊಮ್ಮೆ ಹೇಳ್ತಾರೆ 40 ಲಕ್ಷ ವೋಟರ್ಸ್ ಜಾಸ್ತಿ ಆಗಿದ್ದಾರೆ ಅಂತ. ಇನ್ನೊಂದು ಸಲ ಹೇಳ್ತಾರೆ 70 ಲಕ್ಷ ವೋಟರ್ ಜಾಸ್ತಿ ಆಗಿದ್ದಾರೆ ಅಂತ. ಈಗ ಹೇಳ್ತಾ ಇದ್ದಾರೆ 1 ಕೋಟಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ರಾಹುಲ್ ಗಾಂಧಿ ಅವರೇ, ಸುಳ್ಳಾದರೂ ನೆಟ್ಟಿಗೆ ಹೇಳಬೇಕಲ್ವಾ? ಮೊದಲು ಒಂದು ಸಂಖ್ಯೆಯನ್ನು ನೀವು ಫಿಕ್ಸ್ ಮಾಡಿಕೊಂಡು ಆಮೇಲೆ ಅದ್ರ ಬಗ್ಗೆ ಮಾತಾಡಿ, ಆವಾಗ ಸರಿಯಾಗಿಬಿಡುತ್ತೆ. ನೀವು ಹೇಳುವಂತೆ ಲೋಕಸಭೆ ಹಾಗೂ ವಿಧಾನಸಭೆಯ ಮಧ್ಯೆ ಇಷ್ಟೊಂದು ಮತದಾರರು ಹೆಚ್ಚಾಗಿಲ್ಲ. 2019ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮತ್ತು 2024ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, ಅಂದರೆ 5 ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ 92 ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ. ಇದೇನು ಅಸಾಮಾನ್ಯ ಅಲ್ಲ. ನೋಡಿ, 1995ರ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ನಲ್ಲಿ 92 ಲಕ್ಷ ಮತದಾರರು ಹೆಚ್ಚಾಗಿದ್ದರು. ಆಗ ಕಾಂಗ್ರೆಸ್ಗೆ 80 ಸೀಟ್ ಕೂಡ ಬಂದಿತ್ತು. ಆದರೆ ಯಾಕಾಗ ಈ ತರಹದ ಡ್ರಾಮಾಗಳು ನಡೆದಿರಲಿಲ್ಲ? ಇದೇ ರೀತಿ ತುಂಬ ಸಲ ಆಗಿದೆ. ಆಗೆಲ್ಲ ಕಾಂಗ್ರೆಸ್ ಈ ತರಹದ ಮತಗಳ್ಳತನದ ಆರೋಪ ಮಾಡಲಿಲ್ಲ. ಆಗ ಕಾಂಗ್ರೆಸ್ ಮತಗಳ್ಳತನ ಮಾಡಿಸ್ತಾ ಇತ್ತ. ಹಾಗಾದರೆ ಇದರಲ್ಲೇ ಇವರು ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಇದೆಲ್ಲ ನೋಡಿದ ಮೇಲೆ ಚುನಾವಣಾ ಆಯೋಗ ಮುಂದೆ ಬಂದಿದೆ. ಈಗ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಏನು ಹೇಳ್ತಾರೆ ನೋಡಿ. अगर समय रहते मतदाता सूचियों में त्रुटियां साझा न की जाएं, मतदाता द्वारा अपना प्रत्याशी चुनने के 45 डेज के भीतर माननीय उच्च न्यायालय में चुनाव याचिका दायर न की जाए और फिर वोट चोरी जैसे गलत शब्दों का इस्तेमाल करके जनता को गुमराह करने का असफल प्रयास किया जाए तो यह भारत के संविधान का अपमान नहीं तो और क्या है? ಅದನ್ನೆಲ್ಲ ಬಿಟ್ಟು ಮತಗಳ್ಳತನದಂತಹ ಶಬ್ದವನ್ನು ಬಳಸಿ ಜನರ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನ ನಡೀತಾ ಇದೆ. ಇದು ಸಂವಿಧಾನಕ್ಕೆ ಮಾಡ್ತಿರುವಂತಹ ಅವಮಾನ ಅಲ್ವಾ? ಇದನ್ನೇ ಚುನಾವಣಾ ಆಯೋಗ ಈಗ ಕೇಳ್ತಾ ಇರೋದು. ಮುಂದೆ ಕಾಂಗ್ರೆಸ್ನವರು ಇದಕ್ಕೂ ಒಂದು ಪೋಸ್ಟನ್ನು ಹಾಕ್ತಾರೆ ಖಂಡಿತ. ಇದನ್ನೆಲ್ಲ ಮೋದಿಜಿಯೇ ಚುನಾವಣಾ ಆಯೋಗಕ್ಕೆ ಹೇಳಿ ಮಾಡಿಸ್ತಾ ಇರೋದು ಅಂತ. ಇವರೆಲ್ಲ ಏನು ಆಟ ಆಡ್ತಾ ಇದ್ದಾರಾ? ಒಂದು ಮಿನಿಮಮ್ ಕಾಮನ್ ಸೆನ್ಸು. ನಿಜವಾಗ್ಲೂ ಮತಗಳ್ಳತನ ಅನ್ನೋದು ಆಗಿದ್ದಿದ್ರೆ, ಬಿ ಜೆ ಪಿ ಅದನ್ನು ಮಾಡಿದ್ದೇ ಆಗಿದ್ದರೆ 400 ಸೀಟ್ ಗೆದ್ದಿದ್ದಂತಹ ಬಿ ಜೆ ಪಿ ಈ ಬಾರಿ ಸಂಪೂರ್ಣ ಬಹುಮತ ಆದರೂ ತೆಗೆದುಕೊಳ್ತಾ ಇರಲಿಲ್ವಾ? ಯಾವುದು ಇವೆಲ್ಲ ಲಾಜಿಕ್ಕು? ಒಂದು ಅರ್ಥವೇ ಆಗೋದಿಲ್ಲ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತಗಳ್ಳತನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.